ತ್ರಿಭಾಷಾ ಸೂತ್ರಕ್ಕೆ ಮಹಾರಾಷ್ಟ್ರ ಸರ್ಕಾರ ದಿಢೀರ್ ಬ್ರೇಕ್ ಹಾಕಿದೆ. ಹಿಂದಿ ಭಾಷೆ ಕಲಿಕೆಗೆ ಕೊಕ್ಕು ನೀಡಿದೆ ಮಹಾರಾಷ್ಟ್ರ ಸರ್ಕಾರ. 1ರಿಂದ 5ನೇ ತರಗತಿವರೆಗೆ ಮರಾಠಿ, ಇಂಗ್ಲಿಷ್ ಮಾತ್ರ ಕಲಿಕೆ, ಹಿಂದಿ ಇಲ್ಲ. ನೋಡಿ, ಇಡೀ ದೇಶದಾದ್ಯಂತ ತ್ರಿಭಾಷಾ ಸೂತ್ರ ಇದೆ. ತ್ರಿಭಾಷಾ ಸೂತ್ರ ಅಂತ ಹೇಳಿದ್ರೆ ಮೊದಲು ಆ ರಾಜ್ಯದ ಮಾತೃಭಾಷೆ. ಈಗ ನಾವು ಕರ್ನಾಟಕದಲ್ಲಿದ್ದೇವೆ ಅಂತ ಹೇಳಿದರೆ ನಮ್ಮ ಮೊದಲ ಭಾಷೆ ಕನ್ನಡ. ಎರಡನೇ ಭಾಷೆ ವ್ಯಾವಹಾರಿಕವಾಗಿ ಬೇಕು, ಅತ್ಯಗತ್ಯ ಅಂತ ಹೇಳಿ ಇಂಗ್ಲೀಷನ್ನು ನಾವು ಎರಡನೇ ಭಾಷೆಯಾಗಿ ತೆಗೆದುಕೊಂಡಿದ್ದೇವೆ. ಮೂರನೇ ಭಾಷೆ ಅದು ಹಿಂದಿ. ಕೆಲವಷ್ಟು ಜನ ಹಾಗೆ ಹೇಳ್ತಾ ಇದ್ರು, ನಮ್ಮ ರಾಷ್ಟ್ರೀಯ ಭಾಷೆ ಆ ಕಾರಣಕ್ಕಾಗಿ ಹಿಂದಿ. ರಾಷ್ಟ್ರೀಯ ಭಾಷೆ ಹಿಂದಿ ಅಲ್ಲ ಅನ್ನುವ ಕಾರಣಕ್ಕಾಗಿ, ಅಂದರೆ ಹಿಂದಿಯನ್ನು ನಾವು ರಾಷ್ಟ್ರೀಯ ಭಾಷೆ ಅಂತ ಒಪ್ಕೊಳ್ಳೋದಿಲ್ಲ. ಆಯಾ ರಾಜ್ಯದಲ್ಲಿ ಆಯಾ ಭಾಷೆ, ಆ ರಾಜ್ಯದ ಭಾಷೆಯೇ ಅತ್ಯಂತ ಸುಪ್ರೀಂ ಆಗಿರುತ್ತೆ, ಅತ್ಯಂತ ಮೇರು ಸ್ಥಾನವನ್ನು ಪಡೆದುಕೊಳ್ಳುತ್ತೆ. ಸೊ ಮಹಾರಾಷ್ಟ್ರದಲ್ಲೂ ಕೂಡ ತ್ರಿಭಾಷಾ ಸೂತ್ರಕ್ಕೆ ಬಹಳ ದೊಡ್ಡ ವಿರೋಧ. ಆಲ್ಮೋಸ್ಟ್ ದಕ್ಷಿಣ ರಾಜ್ಯಗಳೆಲ್ಲವೂ ಕೂಡ ಈ ತ್ರಿಭಾಷಾ ಸೂತ್ರಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಬಂದಿತ್ತು, ಕರ್ನಾಟಕವೂ ಸೇರಿದಂತೆ. ಇದೀಗ ಹಿಂದಿಯನ್ನು ನಾವು ಕಲಿಸೋದಿಲ್ಲ ಅಂತ ಹೇಳಿದ್ದಾರೆ. 1ರಿಂದ 5ನೇ ತರಗತಿವರೆಗೆ ಮರಾಠಿ ಮತ್ತು ಇಂಗ್ಲೀಷ್ 2 ಭಾಷೆ ಮಾತ್ರ, ಹಿಂದಿಯನ್ನು ನಾವು ಈ ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳೋದಿಲ್ಲ ಅಂತ. ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ ಒಗ್ಗಟ್ಟಾಗಿದ್ದರು. ಈ ವಿಚಾರದಲ್ಲಿ ಅತ್ಯಂತ ಪ್ರಬಲವಾದಂಥ ವಾದವನ್ನು ಮಂಡಿಸಿದ್ರು. ಹೀಗಾಗಿ ಅವರ ಒಗ್ಗಟ್ಟಿಗೆ ಸಿಕ್ಕಿರುವಂಥ ಮೊದಲ ಜಯ ಇದು ಅಂಥೇಳಿ ಬಿಂಬಿಸಲಾಗ್ತಾ ಇದೆ. BJP ಸರ್ಕಾರದ ನಿರ್ಣಯಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ತ್ರಿಭಾಷಾ ಆದೇಶವನ್ನು ಹಿಂಪಡೆದುಕೊಂಡಿದೆ ಮಹಾರಾಷ್ಟ್ರ ಸರ್ಕಾರ. ರಾಜಕೀಯ ಗದ್ದಲಗಳು, ವಿರೋಧ ಏನೇ ಇದ್ದರೂ ಕೂಡ ತಮ್ಮ ನಡೆಯನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಲಾಗಿದೆ. ಮಹಾರಾಷ್ಟ್ರ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಮಿತಿ ರಚಿಸಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗ್ತಾ ಇದೆ. ಶಿಕ್ಷಣ ತಜ್ಞ ನರೇಂದ್ರ ಜಾಧವ್ ನೇತೃತ್ವದಲ್ಲಿ ಈ ಸಮಿತಿಯನ್ನು ರಚಿಸಲಾಗುತ್ತೆ. ಯಾವ ತರಗತಿಯಿಂದ ತ್ರಿಭಾಷಾ ಸೂತ್ರವನ್ನು ಜಾರಿಗೊಳಿಸಬೇಕು? ಈಗ 1ರಿಂದ 5ನೇ ಕ್ಲಾಸ್ ಬೇಡಪ್ಪ, ಹಿಂದಿ ಬೇಡ ಅಂತ ಹೇಳಲಾಗಿದೆ. ಹಾಗಾದರೆ ಎಷ್ಟನೇ ತರಗತಿಯಿಂದ ಹಿಂದಿ ಬೇಕು? ಸಮಿತಿ 3 ತಿಂಗಳಲ್ಲಿ ಇದೇ ಕುರಿತಂತೆ ಶಿಫಾರಸು ಮಾಡುತ್ತೆ ಅಂತ ಹೇಳಿ ಫಡ್ನವೀಸ್ ಹೇಳಿದ್ದಾರೆ, ಅಲ್ಲಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್. मंत्रिमंडळाच्या बैठकीमध्ये आम्ही याच्यावर सांगोपांग चर्चा केली आणि आम्ही असा निर्णय केलेला आहे की त्रिभाषा सूत्राच्या संदर्भात ही भाषा कुठल्या वर्गापासून लागू करावी, ती कशा प्रकारे करावी, कुठली करावी, काय मुलांना चॉईस द्यावा, याचा निर्णय करण्याकरता राज्य सरकारच्या वतीनं डॉक्टर नरेंद्र जाधव यांच्या नेतृत्वात एक कमिटी तयार करण्यात येईल. आपण सगळे जाणता, डॉक्टर नरेंद्र जाधव साहेब प्लॅनिंग कमिशनचे मेंबर होते, कुलगुरू होते, शिक्षण तज्ञ म्हणून त्यांना आपण ओळखतो. त्यामुळे त्यांच्या नेतृत्वामध्ये एक समिती या ठिकाणी तयार केली जाईल. त्यात काही सदस्य अजून असतील, त्यांची नावं लवकरच घोषित केली जातील आणि या समितीचा रिपोर्ट आल्यानंतरच त्रिभाषा सूत्र त्या रिपोर्टच्या आधारावर या ठिकाणी लागू केलं जाईल. आणि म्हणून 16 एप्रिल 2025 आणि 17 जून 2025 हे दोन्ही शासन निर्णय आम्ही रद्द करण्याचा निर्णय घेतलेला आहे. हे दोन्ही शासन निर्णय या ठिकाणी रद्द आम्ही करतो. आणि मराठी भाषा के विरोधी क्यों है? मुख्यमंत्री मराठी भाषा के विरोधी है, ये मेरा आरोप है. जाओ उनको बताओ, इतनी जोर जबरदस्ती करने की आवश्यकता क्यों? अब बाकी सारे विषय है, अपने यहाँ काश्तकार आत्महत्या कर रहे हैं, बाकी रोज ही विषय. कल से अधिवेशन शुरू होने जा रहे हैं, सत्र शुरू होने जा रहा है, तो बाकी के विषय उस पर बात करो ना. आप मराठी के पीछे क्यों पड़े? मराठी के बारे में आपके मन में इतना जहर क्यों है? मुख्यमंत्री तो मराठी के विरोधी है, या शायद मैं ऐसा कहूं तो गलत नहीं होगा कि महाराष्ट्र के जो द्रोही है या महाराष्ट्र के जो शत्रु कहना थोड़ा शायद ज्यादा होगा, लेकिन उनके ये गुलाम है क्या?